ನಮಸ್ಕಾರ. ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ನುಚ್ಚಕ್ಕಿನಲ್ಲಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಉಪ್ಪಿಟ್ಟಿಗೆ ತರಕಾರಿಗಳನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಒಂದು ಪ್ಲೇಟ್ಗೆ ಸಣ್ಣಗೆ ಹೆಚ್ಚಿರೋಂಥ ಆಲೂಗಡ್ಡೆ, ಸಣ್ಣಗೆ ಹೆಚ್ಚಿರೋಂಥ ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು, ಎಲೆಕೋಸು, ಸಣ್ಣಗೆ ಹೆಚ್ಚಿರೋಂಥ ಕ್ಯಾರೆಟು ಎಲ್ಲನೂ ಒಂದು ತಟ್ಟೆಗೆ ಹಾಕಿ ಇಟ್ಕೋತಾ ಇದ್ದೀನಿ. ನಂತರ ಒಂದು ಪಾವಷ್ಟು ನುಚ್ಚನ್ನು ನಾನಿಲ್ಲಿ ನೆನೆ ಹಾಕಿ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ನೆನೆಸೋದ್ರಿಂದ ಉಪ್ಪಿಟ್ಟಿಗೆ ಸಾಕಾಗುತ್ತೆ. ಒಂದು 10 ನಿಮಿಷ ನೆನೆಸಿಡಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕಿ, ನಂತರ ಕಡಲೆಬೇಳೆ ಹಾಕಿ, ಕಡಲೆಬೇಳೆ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರಿಯಿರಿ. ಕಡಲೆಬೇಳೆ ಸ್ವಲ್ಪ ಹೊಂಬಣ್ಣ ಬಂದ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕಿ. ಈರುಳ್ಳಿ ಹೆಚ್ಚಾಗಿ ಹಾಕೋದ್ರಿಂದ ತುಂಬ ರುಚಿಯಾಗುತ್ತೆ. ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ಹಸಿಮೆಣಸಿನ್ಕಾಯಿನ ರುಬ್ಬಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಒಂಚೂರು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ತರಕಾರಿ ಎಲ್ಲ ಕೂಡ ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈ ಆದಮೇಲೆ ಮುಚ್ಚಿ ಒಂದು ಸ್ವಲ್ಪ ಬೇಯಿಸಿ. ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಮತ್ತು ಒಂದು 1/4 ಕಪ್ಪಷ್ಟು ಹಿದಕ್ ಬೇಳೆನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನೀವಿಲ್ಲಿ ಹಿದಕ್ ಬೇಳೆ ಬದಲಾಗಿ ಯಾವುದೇ ಹಸಿ ಕಾಳು ಅಥವಾ ನೆನೆಸಿಟ್ಕೊಂಡಿರೋಂಥ ಬಟಾಣಿ ಕೂಡ ಹಾಕ್ಕೋಬಹುದು. ಬಟಾಣಿ ಹಾಕ್ಕೊಳ್ಳೋದಾದರೆ ಒಂದು ಬಟಾಣಿನ ಬೇಯಿಸಿ ಹಾಕ್ಕೋಬೇಕು. ಈಗ ತರಕಾರಿಗೆಲ್ಲ ಆಗೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿ ಬೇಯೋದಕ್ಕೆ ಇಡಿ. ಈಗ ತರಕಾರಿ ಎಲ್ಲ ಒಂದು ಅರ್ಧ ಬೆಂದಿದೆ. ಈಗ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು 1/4 ಕಪ್ನಷ್ಟು ಕಾಯಿ ತುರಿ ಹಾಕಿ ಫ್ರೈ ಮಾಡಿ. ಈಗ ಅಕ್ಕಿಯ 2 ಅಳತೆಯಷ್ಟು ನೀರು, ಅಕ್ಕಿ ಅಂದರೆ ನುಚ್ಚಕ್ಕಿಯನ್ನು 1 ಪಾವು ತೊಗೊಂಡಿದ್ದೀನಿ. ನಾನಿಲ್ಲಿ 2 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಹಾಕಿ ನೀರನ್ನು ಕುದಿಯೋದಕ್ಕೆ ಇಡಿ. ನೀರು ಚೆನ್ನಾಗಿ ಕುದಿ ಬಂದ ನಂತರ ಒಂದು ಸತಿ ರುಚಿ ನೋಡಿ, ಉಪ್ಪು ಬೇಕಿದ್ದಲ್ಲಿ ಉಪ್ಪನ್ನು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಕುದಿ ಬಂದ ನಂತರ ನೆನೆಸಿಟ್ಕೊಂಡಿರೋಂಥ ನುಚ್ಚನ್ನು ನೀರು ತೆಗೆದು ಹಾಕ್ಕೋತಾ ಇದ್ದೀನಿ. ನುಚ್ಚು ಹಾಕಿದ್ಮೇಲೆ ಚೆನ್ನಾಗಿ ನೀರನ್ನು ಕುದಿಯೋದಕ್ಕೆ ಮುಚ್ಚಿ ಇಟ್ಟಿದ್ದು. ನೀರು ಚೆನ್ನಾಗಿ ಕುದಿ ಬರ್ತಿದೆ ಅನ್ನೋವಾಗ ಉರಿ ಸಣ್ಣ ಮಾಡಿ ಮುಚ್ಚಿ ಬೇಯೋದಕ್ಕೆ ಇಡಿ. ಒಂದು 5 ನಿಮಿಷ ಆದ ನಂತರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಸತಿ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಬೇಯಿಸಿದ್ರೆ ನುಚ್ಚುಪ್ಪಿಟ್ಟು ರೆಡಿಯಾಗಿರುತ್ತೆ. ಲಾಸ್ಟ್ನಲ್ಲಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿಯಾಗಿರೋಂಥ ನುಚ್ಚುಪ್ಪಿಟ್ಟು ರೆಡಿಯಾಗಿರುತ್ತೆ. ಒಂದು ಸತಿ ಈ ರೀತಿ ನುಚ್ಚುಪ್ಪಿಟ್ಟನ್ನ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಾನಿಲ್ಲಿ ನುಚ್ಚುಪ್ಪಿಟ್ಟನ್ನ ಇಲ್ಲಿ ಪಾತ್ರೆನಲ್ಲಿ ಮಾಡಿದ್ದೀನಿ, ಉದ್ರಾಗುತ್ತೆ ಅಂತ. ನೀವು ಸ್ವಲ್ಪ ಮೆತ್ತಗೆ ಮಾಡ್ಕೊತೀವಿ ಅನ್ನೋರು ಮತ್ತು ಬೇಗ ಮಾಡ್ಕೋಬೇಕು ಅನ್ನೋರು ಕುಕ್ಕರ್ನಲ್ಲಿ ಸಹಿತ ಮಾಡ್ಕೋಬೋದು. ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ. ನಾನಿಲ್ಲಿ ಬಿಸಿಯಾಗಿ ಉಪ್ಪಿಟ್ಟು ಜೊತೆಗೆ ಉಪ್ಪಿನಕಾಯಿ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ನಮಸ್ಕಾರ.